ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಯೋಜನೆದಡಿಟ್ಟು ಡಿಸೆಂಬರ್ 28 ಸೋಮವಾರ ಬಯ್ಯಡು 1828 ಜನಕ್ಕೆ 4 ಕೋಟಿ ರೂಪಾಯಿ ಮೊತ್ತದ ಸಹಾಯಧನ ವಿತರಿಸಾವನ್ ಪಡೆದು ಎಂಆರ್ಜಿ ಸಮೂಹ ಸಂಸ್ಥೆಯ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟಿ ಸುದ್ದಿಗೋಷ್ಠಿ ತೆರಿಪಾಯರು. ಹಳ್ಳಿಯಿಂದ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ನನ್ನಲ್ಲಿಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸದ ಜೊತೆ ಆ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾನು ಅವತ್ತು ಒಂದು ಸಂಕಲ್ಪ ಮಾಡಿಕೊಂಡೆ. ನನ್ನ ಸಂಪಾದನೆಯ ಒಂದು ಅಂಶ ನಾನು ಸಾಮಾಜಿಕ ಕ್ಷೇತ್ರದಲ್ಲಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ಅಲ್ಲಿವರೆಗೆ ನಾನು ಮಾಡಿಕೊಂಡು ಬಂದವನು. ಈ ಒಂದು ಪ್ರಕಾಶಾಭಿನಂದನ ಕಾರ್ಯಕ್ರಮದ ಆದಮೇಲೆ ನನಗೆ ಅನಿಸಿತು, ಅಶಕ್ತರು, ಆರ್ಥಿಕವಾಗಿ ಹಿಂದುಳಿದವರಿಗೆ, ಅವರಿಗೆ ಆರೋಗ್ಯದ ಸಲುವಾಗಿ, ವಿದ್ಯೆಯ ಸಲುವಾಗಿ, ಹಾಗೆ ಕಷ್ಟದಲ್ಲಿರುವವರಿಗೆ ಬೇರೆ ಬೇರೆಯ ರೀತಿಯ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರ ನೊಂದಿರುವಂಥದ್ದು, ಅವರಿಗೇನಾದರೂ ಒಂದು ಅಳಿವು ಸಹಾಯ ಮಾಡಬೇಕು ಅಂತೇಳಿ ನಾನು, ನನ್ನ ಸಂಸ್ಥೆ ಎಂಆರ್ಜಿ ಸಂಸ್ಥೆ ಮತ್ತು ನನ್ನ ಕುಟುಂಬ ನಾವೆಲ್ಲರೂ ಸೇರಿ ಒಂದು ಅಭಿಪ್ರಾಯವನ್ನು ಮಾಡಿದೆವು. ಆ ಅಭಿಪ್ರಾಯದಂತೆ 2019 ಇಸ್ವಿಯಲ್ಲಿ ನಾವು 1 ಕೋಟಿ ಅಂತ ಶುರು ಮಾಡಿ 1,25,00,000 ಈಗಾಗಲೇ ಪುರುಷೋತ್ತಮ್ ಬಂಡೇರಿ ಅವರು ಹೇಳಿದ್ದಾರೆ. 1 ಕೋಟಿಯಿಂದ 1,25,00,000 ಫಸ್ಟ್ ಇಯರ್ ನಾವು ಮಾಡಿದೆವು. ಆಮೇಲೆ 2 ಕೋಟಿ ಆಯಿತು. ಮತ್ತು 3ನೇ ವರ್ಷ ಕೋವಿಡ್ ಇರೋದ್ರಿಂದ ಮಾಡಲಿಕ್ಕಾಗಿಲ್ಲ. ಆವಾಗ ನಾವು ಮಂಗಳೂರಿನಲ್ಲಿ ನಮ್ಮ ಈಶ್ವರ್ ಶೆಟ್ಟಿ ಹತ್ರ ಅವರ ನೇತೃತ್ವ, ಹಾಗೆ ಉಡುಪಿಯಲ್ಲಿ ನಮ್ಮ ಸ್ನೇಹಿತರು ಸಾಯಿನಾಥ್ ಹೆಗಡೆ ಮತ್ತು ಕೆಲವರ ಆತ್ಮೀಯರು ಅವರ ನೇತೃತ್ವ, ಮತ್ತು ಜಯರಾಜ್ ಹೆಗಡೆ ಅವರ ಮಣಿಪಾಲ್ ಅವರ ನೇತೃತ್ವ, ಬ್ರಹ್ಮಾವರ ಕುಂದಾಪುರ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಸುಮಾರು 21,000 ಫುಡ್ ಕಿಟ್ಗಳನ್ನು, ಸುಮಾರು 1,080 ರೂಪಾಯಿ ಒಂದು ಕಿಟ್ಟಿಗೆ ಅಂತೆ 2 ಕೋಟಿ 2,25 ಕೋಟಿ ರೂಪಾಯಿ ಬೆಲೆ ಬಾಳುವ ಆಹಾರ ಸಾಮಗ್ರಿಗಳನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡಿದ್ದೆವು. ಅದಾದಮೇಲೆ ಹೋದ ವರ್ಷ 3,25 ಕೋಟಿ ಆಯಿತು. ಈ ವರ್ಷ ಅದು 4 ಕೋಟಿಗೆ ಬಜೆಟ್ ಮಾಡಿದ್ದೇವೆ. ಆ 4 ಕೋಟಿಯಂತೆ ಇವತ್ತು ನಾವು ಪ್ರತಿ ವರ್ಷ ಮಾಡಿಕೊಂಡು ಬಂದ ಹಾಗೆ ಈ ವರ್ಷ ಕೂಡ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ 2 ಜಿಲ್ಲೆಯ ಹಳ್ಳಿಗಳಿಗೆ ಎಲ್ಲ ಗೊತ್ತಿರುವಂಥ ಎಲ್ಲ ಸಮುದಾಯದ, ಎಲ್ಲ ಸಮಾಜದ ಸಂಘ ಸಂಸ್ಥೆಗಳಿಗೆ ಅಪ್ಲಿಕೇಶನ್ ತಲುಪಿಸಿ ಅವರಿಂದ 10 ರಿಂದ 20 ತುಂಬ ಅಗತ್ಯ ಇರುವ, ನಿಜವಾಗಲೂ ಆರ್ಥಿಕವಾಗಿ ಹಿಂದುಳಿದು ಅಶಕ್ತರಿದ್ದು ಅವರು ನೊಂದಿರುವ ಕುಟುಂಬಗಳನ್ನು ಗುರುತಿಸಿ ಅಂಥವರಿಗೆ ಅಪ್ಲಿಕೇಶನ್ ಫಿಲಪ್ ಮಾಡಿ ನಮ್ಮ ಆಡಳಿತ ಸಂಸ್ಥೆಗೆ ಕಳಿಸಿ, ಹಾಗೆ ಅಲ್ಲಿ ಬಂದಂಥ ಅಪ್ಲಿಕೇಶನ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಪರಿಗಣಿಸಿ, ಅದು ಕೂಡ ನಮ್ಮ ಈಶ್ವರ್ ಶೆಟ್ಟಿ ಮತ್ತು ಸಮೀಕ್ಷಾ ಸೃಷ್ಟಿ ಅವರೊಟ್ಟಿಗೆ ಒಂದು 25 ಜನ ಯುವಕರು ಯುವತಿಯರು ಎಲ್ಲ, ಅಂದರೆ ಬಡತನದಲ್ಲಿ ಮೇಲೆ ಬಂದು ಇಂಜಿನಿಯರಿಂಗ್ ಮತ್ತು ಇವತ್ತು ಡಾಕ್ಟರ್ಸ್ ಆಗಿರುವ ವಿದ್ಯಾರ್ಥಿನಿಯರು, ಯುವಕ ಯುವತಿಯರನ್ನು 25 ಜನ ಸೇರಿ ಅದನ್ನು ಪರಿಶೀಲನೆ ಮಾಡಿ ಸುಮಾರು 2,000 ಅಪ್ಲಿಕೇಶನ್ ಬಂದದರಲ್ಲಿ 1,800 ಅಪ್ಲಿಕೇಶನ್ ಅನ್ನು ಪರಿಗಣಿಸಿ ಅದನ್ನು ಅಂತಿಮ ತೀರ್ಮಾನಕ್ಕೆ ತಂದು 15ನೇ ತಾರೀಕಿಗೆ ತಂದು ನಿಲ್ಲಿಸಿದ್ದಾರೆ. ಜನವರಿ 28 ಬಯ್ಯ 3 ಗಂಟೆಗೆ ಕುಡ್ಲದ ಗೋಲ್ಡ್ ಫಿನ್ ಸಿಟಿ ಕಾರ್ಯಕ್ರಮ ನಡಪೆರ ಉಂಡು. ಫಲಾನುಭವಿಗಳ ಪ್ರಯಾಣದ ವ್ಯವಸ್ಥೆಯನ್ನ ಸಂಸ್ಥೆ ಕಲ್ಪಿಸಾವ. ಚಲನಚಿತ್ರ ನಟೆ ನಿರ್ದೇಶಕೆ ರಮೇಶ್ ಅರವಿಂದ್, ಮೂಡಬಿದ್ರೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಎಂ ಮೋಹನ್ ಆಳ್ವಾ, ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆಯರು ಉಲ್ಲೇರ್ಪಣದ ಪ್ರಕಾಶ್ ಶೆಟ್ಟರ್ ವಿವರ ಕೊರಿಯರು. 1828 ಅಪ್ಲಿಕೇಶನ್ನಲ್ಲಿ
ಅದು ವಿದ್ಯೆ, ಆರೋಗ್ಯ, ಹಾಗೆ ಬೇರೆ ಮನೆ, ಮದುವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಗುರುತಿಸಿ ಒಂದು ಪರ್ಸೆಂಟೇಜ್ ವೇಸ್ಟ್ ಮಾಡಿ ಎಲ್ಲ ಸಮುದಾಯದವರಿಗೆ 10,000 ರೂಪಾಯಿ ಮಿನಿಮಮ್, 1 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್, ಆ ಥರ ಈಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಹಾಗೆ ಸಂಘ ಸಂಸ್ಥೆಗಳಿಗೆ 50,000 ಮಿನಿಮಮ್, 5 ಲಕ್ಷ ಮ್ಯಾಕ್ಸಿಮಮ್, ಹೀಗೆ ಒಂದು 75 ಸಂಘ ಸಂಸ್ಥೆಗಳು ಕೂಡ ಚೆಕ್ಕನ್ನು ರೆಡಿ ಮಾಡ್ತಾ ಇದ್ದೇವೆ. ಇದು ನಾವು ಅಪ್ಲಿಕೇಶನ್ ಪರಿಶೀಲನೆ ಮಾಡುವಾಗ ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ನಾವು ಮಣಿದಿಲ್ಲ, ಅಥವಾ ಯಾವುದೇ ಒಂದು ಇನ್ಫ್ಲುಯೆನ್ಸಿಗೆ ನಾವು ಮಣಿದಿಲ್ಲ. ನಮಗೆ ಏನು ತೋಚಿಸ್ತದೆ, ನಮ್ಮ ಈ ಯುವತಿಯರು ಏನು ಕೆಲಸ ಮಾಡಿದ್ದಾರೆ, ಯಂಗ್ಸ್ಟರ್ಸ್, ಅದನ್ನು ಸರಿಯಾಗಿ ಪರಿಗಣಿಸಿದರೆ ಇಲ್ಲ ಅಂತ ನೋಡಿ ಅದನ್ನು ನಾವು ಗಣನೆಗೆ ತೆಗೆದುಕೊಂಡು ಮಾಡಿದ್ದೇವೆ. ಈಗಾಗಲೇ ಸುಮಾರು 3,75,00,000 ಮೊತ್ತದ ಚೆಕ್ಸ್ಗಳು ಈಗ ಬರಿತಾ ಇದ್ದಾರೆ. ಇನ್ನೊಂದು 25 ಲಕ್ಷ ಖರ್ಚಾಗ್ತಾ ಇದೆ, ಬೇರೆ ಖರ್ಚಾಗ್ತಾ ಇದೆ. ಆಮೇಲೆ ಈಗ ಫಲಾನುಭವಿಗಳು ಬಹಳ ಹಳ್ಳಿಯಿಂದ ದೂರದಿಂದ ಬರಬೇಕು, ಅವರಿಗೆ ಬರುವ ವ್ಯವಸ್ಥೆ ಕೂಡ ನಾವೇ ಮಾಡಿದ್ದೇವೆ. ಅವರನ್ನೆಲ್ಲ ಕರೆತಂದು 25ನೇ ತಾರೀಕು, ಇದೇ ತಿಂಗಳು 25ನೇ ತಾರೀಕು 3 ಗಂಟೆಗೆ ಗೋಲ್ಡ್ ಪಿಂಚ್ ಸಿಟಿನಲ್ಲಿ ಅವ್ರನ್ನೆಲ್ಲ ಕರೆತರಲಾಗುತ್ತದೆ. ಅದೆಲ್ಲ ಸ್ಕಾಲರ್ಶಿಪ್ ಅವರಿಗೆ ಚೆಕ್ ಮುಖಾಂತರ ಕೊಟ್ಟ ಮೇಲೆ ಅದನ್ನು ಅವ್ರು ತಗೊಳ್ಳುವಾಗಲೂ ಅವರಿಗೆ ಮನೆ ಬಿಡುವ ವ್ಯವಸ್ಥೆ ಕೂಡ ನಾವೇ ಮಾಡ್ತಾ ಇದ್ದೇವೆ. ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೇವೆ. ಬಂದವರಿಗೆ ಅಲ್ಲಿ ಟಿಫಿನ್ ಅರೇಂಜ್ಮೆಂಟ್ ಆಗಿದೆ. ಸಣ್ಣ ಒಂದು ಸಭಾ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ಚಿತ್ರನಟ ಮತ್ತು ಚಿತ್ರ ನಿರ್ದೇಶಕ ಅವರು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆಮೇಲೆ ನಮ್ಮ ಪ್ರಕಾಶ್ ಶೆಟ್ಟಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಆ ಜವಾಬ್ದಾರಿ ವಹಿಸಿಕೊಂಡಂಥ ಕಾಪು ಶಾಸಕರು ಸುರೇಶ್ ಕುರ್ಮಿ ಅವರ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕಿದ್ದಾರೆ. ಹಾಗೆ ಇದು ಮೊದಲನೇ 1-2 ವರ್ಷದಲ್ಲಿ ಬಂದಂಥ ಆಲ್ ಅಪ್ಲಿಕೇಶನ್ ಅನ್ನು ಮೋಹನ್ ಆಳ್ವಾರ್ ಅವರ ಇನ್ಸ್ಟಿಟ್ಯೂಷನ್ನಲ್ಲಿ ಇದನ್ನು ಪರಿಶೀಲಿಸಿ ಅವರು ಕಳಿಸ್ತಾ ಇದ್ದರು. ಸೊ ಅವರನ್ನು ಕೂಡ ಇದಕ್ಕೆ ಇನ್ವಾಲ್ವ್ ಮಾಡಿ ಅವರು ಕೂಡ ವೇದಿಕೆಯಲ್ಲಿ ಕೂತ್ಕೊಳ್ತಾ ಇದ್ದಾರೆ. ನಾನು ಮತ್ತು ನನ್ನ ಮಗ ಅವನು ಕೂಡ ಇದ್ದಾರೆ. ಇವರಿಷ್ಟು ವೇದಿಕೆಯಲ್ಲಿ ಕೂತ್ಕೊಂಡು ನಮ್ಮ ಸ್ನೇಹಿತರು, ವೆಲ್ ವಿಷರ್ಸ್ ಮತ್ತು ಫಲಾನುಭವಿಗಳು ಸುಮಾರು 5,000 ಜನರಿಗೆ ಅಲ್ಲಿ ಪೆಂಡಾಲ ಹಾಕಿಬಿಟ್ಟು ಅವರನ್ನು ಅಲ್ಲಿ ಕೂತ್ಕೊಳಿಸುವ ವ್ಯವಸ್ಥೆ, ಮತ್ತೊಂದು ಸಣ್ಣ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇದೆ. ಬಂದ ಕೂಡಲೇ ಒಂದು ಅರ್ಧ ಗಂಟೆ ಎಂಟರ್ಟೈನ್ ಪ್ರೋಗ್ರಾಮ್ ಇದೆ, ಅರ್ಧ ಗಂಟೆ 3/4 ಗಂಟೆ. ಕರೆಕ್ಟ್ 3:30-4 ಗಂಟೆಗೆ ನಮ್ಮ ಕಾರ್ಯಕ್ರಮ ಶುರುವಾಗುತ್ತೆ. 1 ಗಂಟೆ ಕಾರ್ಯಕ್ರಮ ಮುಗಿದುಕೊಂಡು 5 ಗಂಟೆಗೆ ಕಾರ್ಯಕ್ರಮ ಮುಗಿಸಿ ಆಮೇಲೆ ಒಂದು 25 ಕೌಂಟರ್ ಹಾಕಿದ್ದೇವೆ ನಾವು. ಈಗಾಗಲೇ ಎಲ್ಲ ಫಲಾನುಭವಿಗಳಿಗೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಫೋನ್ ಹೋಗಿದೆ, ಟೋಕನ್ ನಂಬರ್ ಹೋಗಿದೆ. ಅವರ ಟೋಕನ್ ನಂಬರ್ ಅವರಿಗೆ ಗೊತ್ತಿರ್ತದೆ, ಅದು ಅಪ್ಲಿಕೇಶನ್ಗೆ ಎನ್ಕ್ಲೋಸ್ ಆಗಿರ್ತದೆ. ಅವರು ಯಾವ ಕೌಂಟರ್ನಲ್ಲಿ ಯಾವ ಟೋಕನ್ ಅವರು ಬರಬೇಕಂತ ಆ ಕೌಂಟರ್ನ ಎದುರುಗಡೆ ಹಾಕಿರ್ತೇವೆ. ಅಲ್ಲಿ ಬಂದು ಅವರು ಟೋಕನ್ ನಂಬರ್ ಹೇಳ್ತಾರೆ, ಅವ್ರ ಅಪ್ಲಿಕೇಶನ್ ಜೊತೆ ಚೆಕ್ ಇರ್ತದೆ. ಚೆಕ್ಕನ್ನು ಅವರಿಗೆ ಕೊಟ್ಟು ಎಕ್ನಾಲಜ್ಮೆಂಟ್ ತಗೊಂಡು ಸುಮಾರು ಒಂದು ಅರ್ಧ 1 ಗಂಟೆ ಮ್ಯಾಕ್ಸಿಮಮ್ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು.